ಒಳಗೆ ಬರೀ ನಾ ನಮ್ಮ ಮನೆಯವರು ಕಡೆ ಪೂಜೆ ಮಾಡ್ತಾ ಇದ್ವಿ. ಇನ್ನು ಬೇರೆ ಸಂಜೆ ಹೊತ್ತು ತಿಳ್ಕೊಂಡು ಅವರೇನೋ ಪದ್ಧತಿ ಮಾಡ್ಕೊಂಡಿದ್ದೀವಿ. ಈಗ ಗ್ರಾಮ ದೇವತೆ ಹಬ್ಬದಿಂದ ಗ್ರಾಮದವರೆಲ್ಲ ಇನ್ನೊಂದು ಪದ್ಧತಿಗಳು ಬೇಡ, ಹೋದ ವರ್ಷ ನಾವು ಪದ್ಧತಿ ಅಂತ ಮಾಡಿದ್ವಿ. ಈ ಸಾರಿ ಆ ಪದ್ಧತಿ ಏನು ಬೇಡ, ಯಾರು ಕೂಡ ಆ ಪದ್ಧತಿ ಬೇಡ. ಗ್ರಾಮ ದೇವತೆ ಹಬ್ಬದಿಂದ ಗ್ರಾಮದವರೆಲ್ಲ ಒಟ್ಟಿಗೆ ಒಬ್ಬ ನನ್ನ ಮಾತು ಬಂದಾಗ ನಾವು ಬದಲಿಸಿದಾಗಬೇಕು. ಸ್ವಲ್ಪ ಅಂತಿಮವಾಗಿ ತಮ್ಮ ಒಪ್ಪಿಗೆ ಪಡೋಣ ಅಂತ ಬಂದಿದ್ದೀವಿ. ನೀನು ನಾವು ಏನು ಗ್ರಾಮದವರಿಗೆಲ್ಲ ನಮಗೆ ಕೋರ್ಕೊಂಡಿದ್ದೆ ಒಂದೇ ಇಡೀ ಗ್ರಾಮದ ಹಬ್ಬಕ್ಕೋಸ್ಕರ ಬೇರೆ ಬಿಟ್ಟರೆ ಈ ಹಬ್ಬಕ್ಕೆ ಒಂದೇ ಅವರ ಈ ಒಂದು ಇದಕ್ಕೆ ಕೋರಿಕೆ ಮೇರೆಗೆ ನಾವು ಬಂದು ತಮ್ಮನ ಮಧ್ಯ ನಾವು ಅದೇ ರೀತಿ ಮಾಡ್ಕೊಳ್ಳೋದು. ನಿಮ್ಮ ಅನುಮತಿ ನಮಗೆ ನನ್ನ ಅನುಮತಿ ಕೊಟ್ಟರೆ ಎಂದು ನೀವು ಹೇಳ್ತೀನಿ, ಇನ್ನೇನು ಬೇರೆ ಮಾಡ್ತಿಲ್ಲ. ಆಮೇಲೆ ಇನ್ಯಾವುದೇ ನಮ್ಮ ಪದ್ಧತಿಗಳಿಗೆ ಅಥವಾ ಇನ್ನೊಂದು ನಡವಳಿಕೆಗಳಲ್ಲಿ ನಮ್ಮ ಯಾವುದು ಇದಿದೆಯಲ್ಲ ಮಿರಾಸ್ಗಳು, ಅದರಲ್ಲಿ ಯಾವುದೇ ಬದಲಾವಣೆ ಇನ್ನೊಂದು ಏನೂ ಇಲ್ಲ ಸ್ವಾಮಿ. ಇದೆಲ್ಲವೂ ತಮ್ಮ ಗಮನಕ್ಕೆ ಇರಬೇಕು. ಇನ್ಯಾವುದೇ ಬದಲಾವಣೆ ಇಲ್ಲ. ನಾನು ಹೇಳಿ ಕೂತ್ಕೊಳ್ಳಿ, ಏನು ಕೇಳ್ತೀರ ನಿಮಗೆ ಸೇರುತ್ತೋ ಪಪ್ಪ. ಅದಕ್ಕೆ ಹುಷಾರಿಲ್ಲ ಅವನಿಗೆ. ವಿಚಾರದಲ್ಲಿ ಈಗ ನಾವು ನಮ್ಮ ಪದ್ಧತಿ ಅಂತ ಸರಿ ಭಾನುವಾರ ಬುಧವಾರ ಶುಕ್ರವಾರ ತತ್ತಿದ್ದು ನಾವು ವೆಂಕಟೇಶ್ವರ ಮನೆ ದೇವರಕ್ಕೋಸ್ಕರ ನಮ್ಮ ದೇವರೊಟ್ಟಿಗೆ ಪೂಜೆ ಮಾಡ್ಕೊಂಡು ಪದ್ಧತಿಗಳು ಮಾಡ್ತಿದ್ವಿ. ಹೋದ ವರ್ಷ ಅದೇ ರೀತಿ ಮಾಡ್ತೀವಿ. ಈ ಸಾತಿ ಆ ರೀತಿ ಆಗೋದು ಬೇಡ. ಗ್ರಾಮದವರೆಲ್ಲ ಯಾವುದೇ ದೇವರಕ್ಕೆ ಇರ್ಬೋದು ಒಂದೇ ದಿವಸ ತರಬೇಕು ಅನ್ನೋ ಬೇಡಿಕೆ ನಮ್ಗೆ ಇಟ್ಕೊಂಡು ನಮ್ಮ ಕೋರ್ಕೊಂಡಾಗಿ ನಮಗೆ ಅದನ್ನು
ಬಗೆಹರಿಸ್ಬಾರ್ದು ಅಂತ ನಾನು ಸನ್ನಿಧಿಗೆ ಬಂದಿದ್ವಿ. ನೀನು ಒಪ್ಪಣೆ ಪಡ್ಕೊಂಡು ನೀನು ಮಾಡ್ಬೋದು ಅಂದರೆ ನೀನು ಒಪ್ಪಣೆ ಪಡ್ಕೊಂಡು ಹೋಗಿ ಬಂದಿದ್ವಿ. ನಾನೇನಿಲ್ಲ ಇದೀನಿ ನಾನು ಅನ್ನೋದನ್ನ ನಮ್ಗೆ ಧೈರ್ಯವಾಗಿ ಕೊಡುವ, ಆಶೀರ್ವಾದ ಮಾಡು. ಎಲ್ಲ ಒಂದೇ ಅಲ್ವಾ? ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಕ್ಕ. ನಾವು ಬೇರೆ ಅವ್ರು ಬೇರೆ ಅವ್ರು ಬೇರೆ ನಾವು 3 ವರ್ಷಕ್ಕೊಂದ್ಸರಿ ನಾವು ಇದು ಮಾಡ್ಕೊಂಡು ಕೇಳ್ಕೊತಾ ಇರೋದು ಇದ್ರಲ್ಲಿ ಮಾತ್ರ. ಬಾಕಿ ಹಂಗಾರ ಸಿದ್ದರಾಮಯ್ಯವರು ಬೇರೆ ರೀತಿಯಲ್ಲಿ ಅವರು ಕೂಡ ಮೀಟಿಂಗ್ ಮಾಡ್ತಿದ್ರು. ರಾಮದವರ ಸೇವೆ ಗ್ರಾಮ ಪದ್ಧತಿ ಅಂತ ನೀವು ಮಾಡಿದ್ದಾರೆ. ಮೊದಲ ಇದೀನಿ ಅಂತ ಭಾರತದಲ್ಲಿ ಹಂಗೆ ಮಾಡ್ಕೊಂಡಿದ್ದೀವಿ. ಹಾಸ್ಪಿಟಲ್ ಏನು रक्षा